ಬಿಡಲ್ಲ, ಒಬ್ಬ ಮುದುಕಿನೇ ಬಿಡಲ್ಲ. ಕುಡಿದ ಅಮಲಿನಲ್ಲಿ ಚಿಕ್ಕ ಮಕ್ಕಳನ್ನೇ ಬಿಡಲ್ಲ. ಇನ್ನು ನಮ್ಮನ್ನು ಬಿಡ್ತಾರಾ? ಅಂದ ಚಂದವಾಗಿದ್ದವ್ರನ್ನ ಎಲ್ಲಾರ ಮಲ್ಕೊಳಕ್ಕಾಗುತ್ತಾ? ಮರದ ಕೆಳಗೆ ಮಲ್ಗೋಕ್ಕಾಗುತ್ತಾ? ಎಲ್ಲ ಲಾಡ್ಜಲ್ಲಿ ರೂಮ್ ಕೊಡ್ತಾರಾ? ಎಲ್ಲಿ ಏನು ಕೊಡೋದೇ ಇಲ್ಲ. ಆಮೇಲೆ ಅವ್ರಿಗೆ ಬರೀ ಇಂಥ ಕೆಲಸನೇ ಸೀಮಿತ ಅಂತ ಅನ್ನೋದಕ್ಕೆ ಏನಿಲ್ಲ. ಒಂದಷ್ಟು ಜನ ಕಷ್ಟಪಟ್ಟು ಅವಮಾನಗಳನ್ನೆಲ್ಲ ಸಹಿಸಿ ಅದನ್ನೆಲ್ಲ ಎದುರಿಸ್ಕೊಂಡು ಎಷ್ಟೋ ಜನ ಓದಿದ್ದಾರೆ, ಎಜುಕೇಟೆಡ್ಸ್ ಇರೋರು ಇದ್ದಾರೆ. ಅವ್ರಿಗೆಲ್ಲ ಅವ್ರು ತಕ್ಕಂತೆ ಏನೇನು ಕೆಲಸ ಕೊಡಬೇಕೋ ಅದನ್ನು ಸರ್ಕಾರದಿಂದ ಕೊಡಿ ಅಂತ. ನಮ್ಮ ಕರ್ನಾಟಕ 4 ವಿಭಾಗವಾಗಿ ಮಾಡ್ಕೊಂಡಿದ್ದಾರೆ. ಆ ವಿಭಾಗ ಮಟ್ಟದಲ್ಲಿ ಒಂದೊಂದು ಹಾಸ್ಟ್ಲು ಮಾಡಬೇಕು. ಆಮೇಲೆ ನೀವು ಚಿಕ್ಕ ಮಕ್ಕಳು SLC ಫೇಲ್ ಆದವರು, 9th ಫೇಲ್ ಆದವರು ಅಂಥ ಮಕ್ಕಳಿದ್ದಾರೆ. ಅಂಥವ್ರಿಗೆ 4 ವಿಭಾಗದಲ್ಲಿ ಶಾಲಾ ಕಾಲೇಜುಗಳನ್ನು ತೆಗಿಬೇಕು ಓದೋದಕ್ಕೆ. ಭಾರತದ ಎಲ್ಲ ಭಾಷೆಗಳಲ್ಲಿ ನೋಡಬೇಕು. ನಾನು ಪಟ್ಟಂಥ ಕಷ್ಟನ ಬೇರೆ ಮಂಗಳಮುಖಿಯರು ಕಷ್ಟಪಡಬಾರ್ದು, ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅದು ಹೆಣ್ಣುಟ್ಟಿ ಗಂಡಾಗಲಿ, ಗಂಡುಟ್ಟಿ ಹೆಣ್ಣಾಗಲಿ, ಅವರ ತಂದೆ ತಾಯಿನೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಅವ್ರಿಗೆ ಓದಿಸಿ, ಅವ್ರ ಕೆಲಸ ಸಿಗೋ ಥರ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಇಂಥವ್ರ ಮೂವಿಗೆ ಜನ ಸಪೋರ್ಟ್ ಮಾಡಲಿ, ಜನ ಈಕ್ವಾಲಿಟಿ ಕೊಡಲಿ ಅಂತ ಬ್ರೋ ಕನ್ನಡ ಮೂವಿಲಿ ಯಾವುದೂ ಅನೌನ್ಸ್ಮೆಂಟ್ ಮಾಡಿಲ್ಲ ಬ್ರೋ. ಅಸೆಂಬ್ಲಿಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಸೆಂಬ್ಲಿಲಿ ಎಲ್ಲ MLAಗಳು, MLCಗಳು, ಮಂತ್ರಿಗಳು ಬನ್ನಲಿ ಅಂದ್ಬಿಟ್ಟು ಪದ್ಮಶ್ರೀ ಮಂಜಮ್ಮ ಅವ್ರು ಬಂದಿದ್ದಾರೆ. ಅವ್ರಿಗೆ ಮೂವಿ ಮಾಡಿದ್ದಾರೆ, ಅವ್ರ ಲೈಫ್ ಬಗ್ಗೆ ಮಾಡಿದ್ದಾರೆ, ಮಂಗಳಮುಖಿ ಬಗ್ಗೆ ಮಾಡಿದ್ದಾರೆ. ಎಲ್ಲ MLAಗಳು ಹೋಗಿ ಮೂವಿ ನೋಡಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಬಟ್ ಎಲ್ಲೂ ನ್ಯೂಸ್ ಇಬ್ರು ಎಂಥ ಬ್ರೇಕಿಂಗ್ ನ್ಯೂಸ್ ಬ್ರೋ ಇದು. 170 ಜನ MLAಗಳು ಒಂದು ಮೂವಿ ನೋಡಕ್ಕೆ ಬರ್ತಾರೆ ಅಂತಂತಂದ್ರೆ ಇದು ಎಂಥ ಬ್ರೇಕಿಂಗ್ ನ್ಯೂಸ್ ಬ್ರೋ. ಇಷ್ಟಿಲ್ಲೇ ಆಗಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಬಿಕಾಸ್ ಇವ್ರು ಯಾರಿಗೂ ಬೇಡವಲ್ಲ. ಓನರ್ ಒಂದು ಸಲ ಫೋನ್ ಮಾಡಿ ಹೇಳ್ತಾರೆ, ನೀವು ಅಲ್ಲಿ ಇವ್ರುಗಳೆಲ್ಲ ಇರೋದಕ್ಕೆ ಮನೆಯಲ್ಲಿ ಎಲ್ಲರೂ ಬಾಗಿಲು ಹಾಕ್ಕೊಂಡಿದ್ದಾರೆ, ಆಚೆ ಬರ್ತಾ ಇಲ್ಲ, ಭಯ ಆಗ್ತಾ ಇದೆಯಂತೆ ಅವ್ರಿಗೆ. ಆಮೇಲೆ ಇವಾಗ ಹೇಳ್ತಾ ಇದ್ದೀನಪ್ಪ, ಏನಾದರೂ ಯಾರ ಮನೇಲಾದರೂ ಏನಾದರೂ ಕಳ್ತನ ಆದರೆ ಏನು ಹಂಗಾದ್ರೆ ಇವರೆಲ್ಲ ಕಳ್ಳರು ಅಂತ ಇದಾಗ್ಬಿಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಅನುಭವಿಸ್ಬಿಟ್ಟಿದ್ದೀವಿ ಸರ್ ನಾವು. ಯಾಕೆಂದರೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ, ಬಾಡಿಗೆ ಮನೆ ಖಾಲಿ ಮಾಡಿ ಅಂತ. ಶೂಟಿಂಗ್ ಇವತ್ತಿಲ್ಲ, ಒಂದಲ್ಲ ಒಂದು ಎಂಡ್ ಆಗುತ್ತೆ, ಮುಗಿಯುತ್ತೆ. ಅದಾದಮೇಲೆ ಬರೀ ನಾನು ನನ್ನ ಫ್ಯಾಮಿಲಿ ಅನ್ನೋದು ಅಷ್ಟೇ ಇರ್ತೀವಿ. ಎಲ್ಲೋ ಒಂದು ಕಡೆ ನಂಗೆ ಏನು ಅನಿಸ್ತು ಅಂದ್ಬಿಟ್ರೆ, ಒಂದೇ ಕಡೆ ಇವ್ರು ಬರ್ತಾ ಇದ್ರಂತ ಹಿಂಗೆ ಮನೆಯಿಂದ ಹೊರಗಡೆ ಹಾಕಿದ್ರೆ ಓಕೆ, ನಂಗೆ ನಾಳೆ ಇನ್ನೊಂದು ಮನೆ ಸಿಗುತ್ತೆ, ಆ ಶೂಟಿಂಗ್ ಮುಗಿಯುತ್ತೆ, ಇವ್ರು ಯಾರು ಬರಲ್ಲ, ಅವಾಗ ನಂಗೆ ಇನ್ನೊಂದು ಮನೆ ಸಿಕ್ತು. ಇವ್ರಿಗೆ ಮನೆನೇ ಕೊಡಲ್ಲ ಅಂತ ಅಂದ್ರೆ ಹೆಂಗ್ ಬದುಕ್ತಾರೆ? 20 ನಿಮಿಷ 30 ನಿಮಿಷ ಕ್ಲೈಮ್ಯಾಕ್ಸ್ ಇದೆ ಬ್ರೋ. 30 ನಿಮಿಷ ಬರೀ ಕ್ವಶನ್ ಕೇಳೋದು. ಆ ಕ್ವಶನ್ಗೆ ನಿನ್ನ ಹತ್ರ ಏನಾದ್ರು ಆನ್ಸರ್ ಇದ್ಬಿಟ್ರೆ ನಮ್ಮ ತಾಯಣ್ಣ ನೀನು ಯಾವತ್ತೂ ಅವ್ರನ್ನ ಚೆಕ್ ಅಂತ ಹೋಗಲ್ಲ. ಸೊ ಏನು ಅಂದರೆ ಒಂದು ಒಳ್ಳೆಯದನ್ನು ತೋರಿಸ್ಬೇಕಂದ್ರೆ ಕೆಟ್ಟದನ್ನು ನಾವು ಇದು ಕೆಟ್ಟದು, ಸೊ ಇದು ಒಳ್ಳೇದು ಅನ್ನೋದಕ್ಕೆ ಇದು ಕೆಟ್ಟದಂತ ಒಂದು ಎಕ್ಸಾಂಪಲ್ ಕೊಡಬೇಕು. ಸೊ ಆ ಕೆಟ್ಟದ್ದು ಏನೇನು ನಡೀತಾ ಇದೆ, ಏನೇನು ತಪ್ಪುಗಳು ನಡೀತಾ ಇದೆ ಅಂತ ಅದನ್ನು ತುಂಬ ಚೆನ್ನಾಗಿ ತೂಕೊಂಡು ನಮ್ಮ ವಿಲನ್ನು ಧನುಷ್ ಕುಮಾರ್ ಡಿ ಶೆಟ್ಟಿ ಅವರು, ಅವ್ರಿಗೆ ನಾನು ಡೆಮಾನ್ ಕಿಂಗ್ ಅಂತ ಒಂದು ಇದು ಕೊಟ್ಟಿದ್ದೀನಿ. ಯಾಕಂದರೆ ರಾಕ್ಷಸರ, ಹೌದು ಖಂಡಿತವಾಗ್ಲು ರಾಕ್ಷಸರ ರಾಜ ಅಂತ ಒಂದು ಇದು ಕೊಟ್ಟಿದ್ದೀನಿ. ತುಂಬ ಚೆನ್ನಾಗಿ ಇದನ್ನು ತೂಕೊಂಬಂದಿದ್ದಾನೆ. ಅಮ್ಮಂಗೆ ನೀಟಾಗುತ್ತೆ. ಸಮಾಜದ್ದೇ ಕೆಟ್ಟದ್ದು ಅಂತ ಇಲ್ಲ, ನಮ್ಮಲ್ಲೂ ಕೆಟ್ಟವರಿದ್ದಾರೆ, ಅದನ್ನು ಎತ್ತಿಡಿದಿದ್ದಾರೆ ಅವರು. ಸಿನಿಮಾ ಮುಖಾಂತರ ನಾವೇನು ಕೆಟ್ಟಿದ್ದ ಕೆಲಸ ಮಾಡ್ತೀವಿ, ನಾವು ಯಾರಿಗೆ ಏನು ತೊಂದರೆ ಕೊಡ್ತೀವಿ, ನಮ್ಮನ್ನು ನೋಡಿದರೆ ಯಾಕೆ ಜನ ಇದು ಮಾಡ್ತಾರೆ, ಅದೂ ಇದೆ, ಒಳ್ಳೆಯದು ಇದೆ, ಕೆಟ್ಟದ್ದು ಇದೆ, ಎರಡನ್ನೂ ಸಮಾನವಾಗಿ ತೂಕ ಮಾಡಿದ್ದಾರೆ ಅವರು. ಎಲ್ಲೋ ಒಂದು ಕಡೆ ನಾನು ಹೇಳೋದೇನೆಂದರೆ, ಸರ್ಕಾರ ನಿಜವಾಗ್ಲೂ ಅವ್ರಿಗೊಂದು ನೆಲೆ ಕೊಡಬೇಕು. ಯಾಕೆಂದರೆ ಇವಾಗ ನಮ್ಮ ದಚ್ಚು ಅವ್ರು ಹೇಳಿದ್ರು, ಏನೋ ಅವ್ರಿಗಂತ ಒಂದು ಬಾಡಿಗೆ ಮನೆ ಕೊಡಲ್ಲ, ನಿಜ ಸತ್ಯ ಕೊಡಲ್ಲ. ಆಮೇಲೆ ಅವರು ಎಲ್ಲಿ ಬದುಕಬೇಕು? ಒಂದು ಗಂಡಸಾಗಿದ್ದರೆ ಎಲ್ಲೋ ಒಂದು ಮರದ ಕೆಳಗಡೆ ಆದರೂ, ಇಲ್ಲ ಒಂದು ದೇವಸ್ಥಾನದ ಹತ್ರ, ಎಲ್ಲೋ ಒಂದು ಫುಟ್ಪಾತಲ್ಲಿ ಆದರೂ ಬದುಕ್ಬಿಡ್ಬೋದು. ಒಂದು ಹೆಣ್ಣಿನ ರೂಪ ಅಂತ ಇದಾದ್ಮೇಲೆ ಅವ್ರಿಗೆ ಹಾರ್ಮೋನ್ಸ್ ಅದೆಲ್ಲ ಇವಾಗಿನ ಜನ್ರೇಷನ್ಗೆ ಎಲ್ಲರಿಗೂ ಗೊತ್ತಿರೋದು. ಬಿಡಲ್ಲ, ಒಬ್ಬ ಮುದುಕಿನೇ ಬಿಡಲ್ಲ. ಕುಡಿದ ಅಮಲಿನಲ್ಲಿ ಚಿಕ್ಕ ಮಕ್ಕಳನ್ನೇ ಬಿಡಲ್ಲ. ಇನ್ನು ನಮ್ಮನ್ನು ಬಿಡ್ತಾರಾ? ಅಂದ ಚಂದವಾಗಿದ್ದವ್ರನ್ನ ಎಲ್ಲಾರ ಮಲ್ಕೊಳಕ್ಕಾಗುತ್ತಾ? ಮರದ ಕೆಳಗೆ ಮಲ್ಗೋಕ್ಕಾಗುತ್ತಾ? ಎಲ್ಲ ಲಾಡ್ಜಲ್ಲಿ ರೂಮ್ ಕೊಡ್ತಾರಾ? ಎಲ್ಲಿ ಏನು ಕೊಡೋದೇ ಇಲ್ಲ. ಅಲ್ಲ, ಲಾಡ್ಜಲ್ಲಿ ರೂಮ್ ಕೊಡ್ತಾರೆ ಅಂತ ಅಂದ್ರೂ ನಾನು ಹೇಳ್ತಾ ಇರೋದು, ದುಡ್ಡು ತಿನ್ನೋದಕ್ಕೆ ಅವ್ರಿಗೆ ದುಡ್ಡಿರಲ್ಲ ಅವ್ರ ಕೈಯಲ್ಲಿ. ಇವತ್ತೇನಾದರೂ ಒಂದು ಟಿಫನ್ ಮಾಡಬೇಕು, ಅವ್ರು ನಾಷ್ಟ ಮಾಡಬೇಕು ಅಂದರೆ ಕಲೆಕ್ಷನ್ ಮಾಡಬೇಕು, ಭಿಕ್ಷಾಟನೆ ಮಾಡಬೇಕು. ಇಲ್ಲ ಅವ್ರು ಏನಾದರೂ ಒಂದು ಉಡುಪು, ಅವ್ರ ಬಟ್ಟೆ ಧರಿಸ್ಬೇಕು ಅಂತಂದ್ರೂ, ಹಾಕೊಬೇಕಂತಂದ್ರೂ ಅದಕ್ಕೂ ಭಿಕ್ಷಾಟನೆ ಮಾಡಬೇಕು. ಅದು ಬರೀ ಭಿಕ್ಷೆ ಬದ್ಕೊಂಡೇ ಜೀವನ ಸಾಗಿಸ್ತಾ ಇರ್ತಾರೆ. ಒಂದು ಅಂಥವ್ರು ಒಂದು ಬಾಡಿಗೆ ಮನೆ ಕೊಟ್ಬಿಟ್ರೆ ಸಾಲದು. ನಾನು ಹೇಳ್ತಾರೋ ಸರ್ಕಾರಕ್ಕೆ ಬಾಡಿಗೆ ಮನೆ ಜನಗಳು, ಸಮಾಜ ಅವ್ರಿಗೆ ಬಾಡಿಗೆ ಮನೆ ಕೊಟ್ಬಿಡೋದು, ಇದು ಮಾಡೋದು, ಇಂಥ ಚೇಂಜಸ್ ಅಲ್ಲ. ಅವ್ರಿಗಂತ ಏನಾದರೂ ಒಂದು ಕೆಲಸ ಕಾರ್ಯಗಳು ಏನಾದರೂ ಒಂದು ಕೊಡ್ಬೇಕು. ಅಮ್ಮ ಎಷ್ಟೋ ಸಲ ಭಾಷಣ
ಭಾಷಣದಲ್ಲಿ ಹೇಳ್ತಾ ಇರ್ತಾರೆ, ಎಲ್ಲೋ ಒಂದು ಪಾರ್ಕಲ್ಲಿ ಇದು ಮೇಂಟೆನೆನ್ಸ್ ಅಂತ ಕೆಲಸ ಸಿಗ್ತಾ ಇರುತ್ತೆ, ಅಂಥ ಕೆಲಸ ಕೊಡಿ. BBMPದಲ್ಲಿ ಕೆಲವೊಂದು ಕೆಲಸಗಳಿರುತ್ತೆ, ಅಂಥದ್ದು ಕೊಡಿ. ಆಮೇಲೆ ಅವ್ರಿಗೆ ಬರೀ ಇಂಥ ಕೆಲಸನೇ ಸೀಮಿತ ಅಂತ ಅನ್ನೋದಕ್ಕೆ ಏನಿಲ್ಲ. ಒಂದಷ್ಟು ಜನ ಕಷ್ಟಪಟ್ಟು ಅವಮಾನಗಳನ್ನೆಲ್ಲ ಸಹಿಸಿ ಅದನ್ನೆಲ್ಲ ಎದುರಿಸ್ಕೊಂಡು ಎಷ್ಟೋ ಜನ ಓದಿದ್ದಾರೆ, ಎಜುಕೇಟೆಡ್ಸ್ ಇರೋರು ಇದ್ದಾರೆ. ಅವ್ರಿಗೆಲ್ಲ ಅವ್ರು ತಕ್ಕಂತೆ ಏನೇನು ಕೆಲಸ ಕೊಡಬೇಕೋ ಅದನ್ನು ಸರ್ಕಾರದಿಂದ ಕೊಡಿ ಅಂತ ಹೇಳ್ತೀನಿ. ಈಗ 1% ಮೀಸಲಾತಿ ಕೊಟ್ಟಿದ್ದಾರೆ, ಅದು ಎಷ್ಟರ ಮಟ್ಟಿಗೆ ತಲುಪ್ತಾ ಇಲ್ಲ. ಎಲ್ಲ ಒಂದು 4 ಜನ ಪೊಲೀಸರಾಗಿದ್ದಾರೆ, ಒಂದು 4 ಜನ ಟೀಚರ್ ಆಗಿದ್ದಾರೆ. ರಾಜಕೀಯದಲ್ಲಿ ಪ್ರವೇಶ ಕೊಟ್ಟಿದ್ದಾರೆ, ಒಂದಿಬ್ಬರು ಮೆಂಬರ್ ಆಗಿದ್ದಾರೆ, ಒಬ್ಬರು ಅಧ್ಯಕ್ಷರಾಗಿದ್ದಾರೆ, ಒಬ್ಬರು PDO ಆಗಿದ್ದಾರೆ ಗುಲ್ಬರ್ಗದಲ್ಲಿ, ಒಬ್ಬರು ಕೊಪ್ಪಳದಲ್ಲಿ PhD ಮಾಡ್ತಾ ಇದ್ದಾರೆ, ಒಬ್ಬರು ಗೆಸ್ಟ್ ಲೆಕ್ಚರ್ ಆಗಿ ಬಳ್ಳಾರಿ ಯೂನಿವರ್ಸಿಟಿ ಕಾಲೇಜಲ್ಲಿ ಗೆಸ್ಟ್ ಲೆಕ್ಚರ್ ಆಗಿ ಕೆಲಸ. ಇಷ್ಟು ಬಿಟ್ಟರೆ ಕರ್ನಾಟಕದಲ್ಲಿ ಇನ್ನೆಲ್ಲೂ ಏನು ಬದಲಾವಣೆ ಆಗಿಲ್ಲ. ಅದೆಷ್ಟರ ಮಟ್ಟಿಗೆ ಮುಟ್ಟುತ್ತೆ? ನಾನು ಹೇಳೋದೇನಪ್ಪ ಅಂದರೆ, ಸರ್ಕಾರಕ್ಕೆ ಯಾವ್ಯಾವ ತೃತೀಯ ಲಿಂಗಿ ಬೇರೆ ಕಡೆ ಹೋಗಿ ಉಳ್ಕೊಂಡಿದ್ದಾರೋ ಅಲ್ಲೇ ಅವರಿಗೆ ಆಧಾರ್ ಕಾರ್ಡ್ ಕೊಡಬೇಕು, ಅವರಿಗೆ ವೋಟಿಂಗ್ ಪವರ್ ಕೊಡಬೇಕು, ಅವರಿಗೆ ಒಂದು ಅಲ್ಲಿ ಮನೆ ಮಾಡಿಕೊಡ್ಬೇಕು. ಆಮೇಲೆ ನಾನು SSLC ಫೇಲ್ ಆಗಿನಿ, ನನಗೆ ಯಾವುದು ಒಂದು ಫೈಲ್ ನೋಡೋಷ್ಟು ಶಕ್ತಿ ಇದೆ ನನಗೆ. ಈ ಆಫೀಸಲ್ಲಿ ಒಂದು ಫೈಲ್ ನೋಡಿ, ಇದು ಹೌದು ಅವ್ರದ್ದೇ ಇದು ಫೈಲು, ಇದು ಶ್ಯಾಮ್ದೇ ಫೈಲು ಅಂತ ನಾನು ತಂದು ಕೊಡ್ಬೋದು. ಅದಕ್ಕಿಂತ ದೊಡ್ಡ ಕೆಲಸ ನನಗೆ ಮಾಡೋಕ್ಕಾಗಲ್ಲ. ನನಗೆ ಆ ಕೆಲಸ ಕೊಡಲಿ. ಇನ್ನು BA BCom ಡಿಗ್ರಿ ಮಾಡಿದವ್ರು ಇದ್ದಾರೆ, ಅವ್ರಿಗೆ ಅದಕ್ಕಿಂತ ದೊಡ್ಡ ಕೆಲಸ ಕೊಡಲಿ. ಇನ್ನು ಓದದೇ ಇರೋರಿಗೆ ಪಾರ್ಕಲ್ಲಿ ಗಿಡ ಕಟ್ ಮಾಡೋಕ್ಕೆ, ನೀರು ಬಿಡೋಕ್ಕೆ, ವಾಚ್ಮೆನ್ ಕೆಲಸಕ್ಕೆ, ಯಾರೋ ಭಾಷೆ ಬರೆದವ್ರನ್ನ ತಂದು 5 ಸ್ಟಾರ್ ಹೋಟ್ಲಲ್ಲಿ ನಿಂದಿರ್ಸಿರ್ತಾರೆ, ಯಾರೋ ಭಾಷೆ ಗೊತ್ತಿಲ್ಲದವ್ರನ್ನ ಯಾವುದೋ ಕಂಪ್ನಿ ಹತ್ರ ವಾಚ್ಮನ್ ಕೆಲಸಕ್ಕೆ ನಿಂದಿರ್ಸಿರ್ತಾರೆ. ಅದ್ರ ಬದಲು ನಮ್ಮವ್ರಿಗೆ ಕೊಡಲಿ. ನಮ್ಮವ್ರು ಎಲ್ಲ ಕೆಲಸ ಮಾಡ್ತಾರೆ. ಹೆಣ್ಣಿನ ಮನಸ್ಸುಳ್ಳವರು, ಗಂಡಿನ ಶಕ್ತಿ ಉಳ್ಳವರು, ಎರಡೂ ರೂಪವನ್ನು ಹೊಂದಿರತಕ್ಕಂಥವ್ರು ನಮ್ಮವರು. ಯಾವ ಕೆಲಸ ಕೊಟ್ಟರೂ ಮಾಡ್ತಾರೆ, ಕುಕ್ಕಿಂಗ್ ಮಾಡ್ತಾರೆ ಅಚ್ಚುಕಟ್ಟಾಗಿ, ಭಾಳ ಚೆನ್ನಾಗಿ ಮಾಡ್ತಾರೆ. ಅಂಥವನ್ನೆಲ್ಲ ಉಪಯೋಗ ಮಾಡಿಕೊಡ್ಲಿ. ಇನ್ನು ವಯಸ್ಸಾಗಿರೋರು ತುಂಬ ಜನ ಇದ್ದಾರೆ, ವಯಸ್ಸಾಗಿರೋರು ಅಂಥವ್ರಿಗೆ 4 ವಿಭಾಗ ಮಟ್ಟದಲ್ಲಿ ಒಂದು ಅನಾಥಾಶ್ರಮ ಮಾಡಬೇಕು. ನಮ್ಮ ಕರ್ನಾಟಕ 4 ವಿಭಾಗವಾಗಿ ಮಾಡ್ಕೊಂಡಿದ್ದಾರೆ. ಆ ವಿಭಾಗ ಮಟ್ಟದಲ್ಲಿ ಒಂದೊಂದು ಹಾಸ್ಟ್ಲು ಮಾಡಬೇಕು. ಆಮೇಲೆ ನೀವು ಚಿಕ್ಕ ಮಕ್ಕಳು SLC ಫೇಲ್ ಆದವರು, 9th ಫೇಲ್ ಆದವರು ಅಂಥ ಮಕ್ಕಳಿದ್ದಾರೆ. ಅಂಥವ್ರಿಗೆ 4 ವಿಭಾಗದಲ್ಲಿ ಶಾಲಾ ಕಾಲೇಜುಗಳನ್ನು ತೆಗಿಬೇಕು ಓದೋದಕ್ಕೆ, ಅವ್ರಿಗೊಂದು ವಿದ್ಯಾಭ್ಯಾಸ ಮಾಡೋದಕ್ಕೆ. ನಾವು 4ರಂತೆ ಬದುಕಬೇಕಲ್ಲ ಶ್ಯಾಮ್. ನಾನು ಈ ಸುದ್ದಿ ಮನೆ ಮುಖಾಂತರ ಕೇಳೋದೇನೆಂದರೆ, ಇದು ಸ್ವತಂತ್ರ ಭಾರತ. ನಾನು ನನ್ನಿಷ್ಟದಂತೆ, ನೀವು ನಿಮ್ಮಿಷ್ಟದಂತೆ ಬದುಕುವ ಹಕ್ಕು ಎಲ್ಲರಿಗೂ ಇದೆ. ಎಲ್ಲರಿಗೂ ಸಮಾನವಾದ ಅವಕಾಶ ಬೇಕು. ಎಲ್ಲರಿಗೂ ಸಮಾನವಾದ ಅವಕಾಶ ಸಿಗಲಿಲ್ಲ ಅಂದರೆ ಸಂವಿಧಾನ ಯಾಕೆ? ಆ ಬಸವಾದಿ ಶರಣರು ಹೇಳಿದ ವಚನಗಳು ಯಾಕೆ? ಹೌದಲ್ಲ? ಅದನ್ನೆಲ್ಲದನ್ನು ಸರಿಪಡಿಸೋದಕ್ಕೋಸ್ಕರ ನಮ್ಮ ಅಶೋಕ್ ಜಯರಾಮ್ ಅವರು ತುಂಬ ಕಷ್ಟಪಟ್ಟು, ಶ್ರಮಪಟ್ಟು, ಬರೀ ನಾವು ನಾಟಕ ಮಾಡಿದರೆ ಅಲ್ಲಿ ಜನ ನೋಡ್ಬೋದು, ಒಂದು ಪುಸ್ತಕ ಮಾಡಿದರೆ ಎಷ್ಟು ಮಟ್ಟಿಗೆ ಜನ ಓದ್ಬೋದು, ಏನಾದರೂ ಹೋರಾಟ ಮಾಡಿದರೆ ಎಷ್ಟು ಜನಕ್ಕೆ ಮುಟ್ಟಬೋದು, ಇದೊಂದು ಸಿನಿಮಾ ಅಂತ ಮಾಡಿ ಇದನ್ನು ಪರದೆ ಮೇಲೆ ತೋರಿಸೋದ್ರಿಂದ ಇದೊಂದು ಅದ್ಭುತವಾದಂಥ ಸಿನಿಮಾ ಆಗುತ್ತೆ. ಬರೀ ಕನ್ನಡ ಭಾಷೆಯಲ್ಲೇ ಮಾಡಬಾರ್ದು. ಕನ್ನಡ ಭಾಷೆ ಬಂದಾದ ನಂತರ ಮತ್ತೆ ಒಂದು 8-9 ಭಾಷೆಗಳಲ್ಲಿ ಸಿನಿಮಾವನ್ನು ಮಾಡಬೇಕಂತ. ಅವೇನಾರ ಸಕ್ಸಸ್ ಆಗಿ ಮೂಡಿ ಬಂತು ಅಂದರೆ ಭಾರತದ ಎಲ್ಲ ಭಾಷೆಗಳಲ್ಲಿ ಈ ಸಿನಿಮಾವನ್ನು ಮಾಡಬೇಕಂತ ನಮ್ಮ ಉದ್ದೇಶ ಇರೋದು. ಭಾರತದ ಎಲ್ಲ ಭಾಷೆಗಳಲ್ಲಿ ನೋಡಬೇಕು. ನಾನು ಪಟ್ಟಂಥ ಕಷ್ಟನ ಬೇರೆ ಮಂಗಳ ಮುಖಿಯರು ಕಷ್ಟಪಡಬಾರ್ದು, ಮನೆಯಿಂದ ಹೊರಗೆ ಹೋಗಬಾರ್ದು ಅನ್ನೋದೇ ನನ್ನ ಉದ್ದೇಶ. ಅದು ಹೆಣ್ಣುಟ್ಟಿ ಗಂಡಾಗಲಿ, ಗಂಡುಟ್ಟಿ ಹೆಣ್ಣಾಗಲಿ, ಅವರ ತಂದೆ ತಾಯಿನೇ ಅವ್ರ ಮನೆಯಲ್ಲಿ ಇಟ್ಕೊಂಡು ಅವ್ರಿಗೆ ವಿದ್ಯಾಭ್ಯಾಸ ಕೊಡಿಸಿ, ಅವ್ರಿಗೆ ಓದಿಸಿ, ಅವ್ರ ಕೆಲಸ ಸಿಗೋ ಥರ ಮಾಡಲಿ ಅನ್ನೋದೇ ನನ್ನ ಉದ್ದೇಶ. ಅದನ್ನೆಲ್ಲವನ್ನು ಇಟ್ಟುಕೊಂಡು, ಆ ತಿರುಳನ್ನೆಲ್ಲ ಬಳಸ್ಕೊಂಡು, ನಮ್ಮಲ್ಲಿ ಒಳ್ಳೆಯವರು ಇದ್ದಾರೆ, ಅವ್ರಿಗೂ ತೋರಿಸಿದ್ದಾರೆ, ನಮ್ಮಲ್ಲಿ ಕೆಟ್ಟವರು ಇದ್ದಾರೆ, ಅವರನ್ನು ಸಹ ಎತ್ತಿ ಹಿಡಿದು ತೋರಿಸಿದ್ದಾರೆ ಅಶೋಕ್ ಜಯರಾಮ್ ಅವರು. ಅವ್ರಿಗೆ ಯಾಕೆ ಈ ಕಲ್ಪನೆ ಬಂತು ಏನೋ ಅದು ದೇವರೇ ಬಲ್ಲ. ನಾನನ್ನೋದು ಮಟ್ಟಿಗೆ ದಚ್ಚು ದಿವಾಕರ್ ನಮ್ಮ ಸಮುದಾಯದವ್ರಿಗೆಲ್ಲ ಅಣ್ಣನಾಗಿ ನಿಂತಿದ್ದಾರೆ ಆ ಸಿನಿಮಾದಲ್ಲಿ. ಅಷ್ಟು ಪ್ರೀತಿಯಿಂದ ಇವ್ರಿಗೂ ಸ್ವಲ್ಪ ನಮ್ಮ ಈ ಸಿನಿಮಾದಲ್ಲಿ ಮಾಡಿದಂಥ ಗಂಡಸರಿಗೆ ನಾವು ಅವ್ರ ಜೊತೆ ಇಲ್ಲ ಅನ್ನೋ ನೋವೇ ಇಲ್ಲ, ನಾವು ಅವ್ರ ಜೊತೆ ಇದ್ದೀವಿ ಅಂತ ನೋವೇ ಇಲ್ಲ. ನಾವು ಎಲ್ಲರೂ ಒಂದೇ ಕಾಮನಾಗಿ ಬದುಕ್ತಾ ಇದ್ದೀವಿ ಅಂತ ಬಂದು ಸಿನಿಮಾವನ್ನು ಮಾಡಿದ್ದಾರೆ. ಅಕ್ಕ, ಅಮ್ಮ, ಆಂಟಿ ಈ ಥರ ಎಲ್ಲ ಮಾತುಗಳನ್ನು ಬಳಸ್ಕೊಂಡು ಪ್ರೀತಿಯಿಂದ ಮಾಡಿದ್ದಾರೆ. ಇನ್ನು ಕೆಲವೊಂದು ವಿಭಾಗಗಳಲ್ಲಿ ತುಂಬ ನೋವಾಗಿದೆ, ಅದನ್ನು ಅಶೋಕ್ ಅವರೇ ಹೇಳ್ತಾರೆ.
ನಾವೆಲ್ಲ ಇರೋದ್ರಿಂದ ಅವನಿಗೆ ತುಂಬ ತೊಂದರೆ ಆಗಿದೆ. ನನಗೊಂದೇ ಮರ್ಯಾದೆ ಕೊಡ್ತಾ ಇದ್ರು ಜನ, ನನ್ನ ಹಿಂದಿರೋರಿಗೆ ಮರ್ಯಾದೆ ಕೊಡೋದು ಕಷ್ಟ ಇತ್ತು. ಒಂದು ಅದ್ಭುತ ಸಿನಿಮಾ ಅಂತ ಹೇಳೋದಕ್ಕೆ ಖುಷಿ ಆಗುತ್ತೆ. ನನಗೊಂದು ತುಂಬ ಬೇಜಾರು ಏನು ಗೊತ್ತಾ ಬ್ರೋ, ಆ್ಯಕ್ಚುಲಿ ಹೇಳ್ಬೋದೋ ಗೊತ್ತಿಲ್ಲ, ಇಂಥವ್ರ ಮೂವಿಗೆ ಜನ ಸಪೋರ್ಟ್ ಮಾಡಲಿ, ಜನ ಈಕ್ವಾಲಿಟಿ ಕೊಡಲಿ ಅಂತ ಬ್ರೋ ಕನ್ನಡ ಮೂವಿಲಿ ಯಾವುದೂ ಅನೌನ್ಸ್ಮೆಂಟ್ ಮಾಡಿಲ್ಲ ಬ್ರೋ. ಅಸೆಂಬ್ಲಿಲಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಅಸೆಂಬ್ಲಿಲಿ ಎಲ್ಲ MLAಗಳು MLCಗಳು ಮಂತ್ರಿಗಳು ಬನ್ನಲಿ ಅಂದ್ಬಿಟ್ಟು ಪದ್ಮಶ್ರೀ ಮಂಜಮ್ಮ ಅವ್ರು ಬಂದಿದ್ದಾರೆ, ಅವ್ರಿಗೆ ಮೂವಿ ಮಾಡಿದ್ದಾರೆ, ಅವ್ರ ಲೈಫ್ ಬಗ್ಗೆ ಮಾಡಿದ್ದಾರೆ, ಮಂಗಳಮುಖಿ ಬಗ್ಗೆ ಮಾಡಿದ್ದಾರೆ. ಎಲ್ಲ MLAಗಳು ಹೋಗಿ ಮೂವಿ ನೋಡಿ ಅಂದ್ಬಿಟ್ಟು ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಯಾರೂ ನ್ಯೂಸ್ ಮಾಡಲಿಲ್ಲ. ನನ್ನ ಕೈಲಿ ಎಷ್ಟಾಯಿತು, ನನ್ನ ಸೋಷಿಯಲ್ ಮೀಡಿಯಾ ಪವರ್ ಆಯಿತು, ನಾನು ಇದು ಮಾಡಿದೆ. ಎಲ್ಲೂ ನ್ಯೂಸ್ ಆಗಲಿಲ್ಲ, ಎಲ್ಲೂ ಪಬ್ಲಿಕ್ ಆಗಲಿಲ್ಲ. ಆ್ಯಂಡ್ ಅವತ್ತೇ ದಿನ 160ಕ್ಕೂ ಹೆಚ್ಚು MLAಗಳು ಬಂದಿದ್ದಾರೆ ಬ್ರೋ ಮೂವಿ ನೋಡೋಕ್ಕೆ. MLA MP MLC ಸ್ಪೀಕರು UT ಖದರ್ ಸರು. ಫಸ್ಟ್ ಟೈಮು ಬುಕ್ ಆಫ್ ರೆಕಾರ್ಡು ಅಸೆಂಬ್ಲಿದಲ್ಲಿ, ಅಂದರೆ ಅದನ್ನು ಕೇಳ ಅನ್ಕೊಂಡೆ. ಅದು ವಿಜುವಲ್ಸ್ ಕೂಡ ನಾನು ನೋಡಿದ್ದೆ. ಅಮ್ಮ ಅಷ್ಟು ಜನ ಅಸೆಂಬ್ಲಿಯಲ್ಲಿ ಈ ಚಿತ್ರನ ನೋಡ್ತಾರಂದರೆ ಅದು ಸಾಧಾರಣವಾದಂಥದ್ದಲ್ಲ. ಸೊ ನೋಡಿದಂಥ ಅಷ್ಟು ಜನದಿಂದ ಏನು ಅವ್ರ ಕಡೆಯಿಂದ ಒಪಿನಿಯನ್ ಬಂತು, ಏನು ಹೇಳಿದ್ರು ನಿಮಗೆ ಅಂತ ಅವರೆಲ್ಲ? ಅದು ತುಂಬ ಚೆನ್ನಾಗಿ ಮೂಡಿ ಬಂದಿದೆ. ಈ ಸಿನಿಮಾಕ್ಕೆ ನಾವು ಬೆಂಬಲವಾಗಿ ನಿಲ್ತೀವಿ. ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಉತ್ತರ ನಮ್ಮಲ್ಲಿಲ್ಲ. ಮುಂದಿನ ದಿನಗಳಲ್ಲಿ ಆ ಉತ್ತರಗಳನ್ನು ಅದು ಮಾಡ್ಕೋಬೇಕು. ಸುಮಾರು MLCಗಳವರು ತುಂಬ ತಪ್ಪಾಯಿತು, ತುಂಬ ನಾವು ಕ್ಷಮೆ ಕೇಳ್ತೀವಮ್ಮ ಸಮಾಜಕ್ಕೆ, ನಿಮ್ಮ ಸಮಾಜಕ್ಕೆ ಅನ್ನೋ ಮಾತುಗಳ ಸಹ ಕೇಳಿಬಂದು ಭಾವುಕರಾಗಿ ಮಾತಾಡಿದರು. ಹತ್ಬಿಟ್ರು ಬ್ರೋ MLCಗಳು. ಬಟ್ ಏನಂದರೆ ಎಲ್ಲನೂ ಸರ್, ಇವಾಗ ನೋಡಿ ನಮ್ಮ ಸಿನಿಮಾ ಇವಾಗ ಕಾಂಟ್ರವರ್ಸಿ ಆಗಬೇಕು, ಪಬ್ಲಿಷ್ ಆಗಬೇಕು, ಮಾಡಬೇಕು ಅಂದ್ರೆ ಇವಾಗೆಲ್ಲ ಅದೇ ಒಂದು ಸ್ಟ್ರಾಟರ್ಜಿ, ಒಂದು ಪ್ರೋಟೋಕಾಲ್ ಮಾಡಿರೋದ್ರಿಂದ, ಅದೇ ಒಂದು ಫಾಲೋ ಮಾಡೋದ್ರಿಂದ ಎಲ್ಲ ಒಂದು ಕಡೆ ಒಂದು ಒಳ್ಳೆತನ ಅದನ್ನೇ ಸೇಮ್ ಫಾಲೋ ಮಾಡಿದ್ರೂ ನಂಬ್ತಾ ಇಲ್ಲ, ಯಾರೂ ಅದನ್ನು ನಂಬ್ತಾ ಇಲ್ಲ. ಏನಾಗ್ಬಿಟ್ಟಿದೆ ಅಂತಂದರೆ ಇವಾಗ ನೋಡಿ, ಯಾವುದೋ ಒಂದು ಚಿಕ್ಕ ನೆಸೆಸಿಟಿನೇ ಇಲ್ಲ, ಯಾವ ವಿಡಿಯೋ ಅಂತ ನಾನು ಹೇಳಲ್ಲ, ನೆಸೆಸಿಟಿನೇ ಇಲ್ಲ, ಅಂಥದ್ದೆಲ್ಲ ಜನಕ್ಕೆ ಗೊತ್ತಾಗುತ್ತೆ. ಸಮುದಾಯಕ್ಕೆ ಏನೋ ಒಂದು ಒಳ್ಳೇದಾಗುತ್ತೆ ಅನ್ನೋದಕ್ಕೋಸ್ಕರ UT ಖಾದರ್ ಸರ್ ಅವರು, ಸ್ಪೀಕರ್ ಅವರು ಈ ಸಿನಿಮಾನ ಅಸೆಂಬ್ಲಿಲಿ ಅನೌನ್ಸ್ ಮಾಡಿ ಈ ಸಿನಿಮಾ ಅಂದರೆ ಯಾವುದೇ ಥರ ಇದು ನಮ್ಗೆ ಯಾವ ಜನಕ್ಕೂ ರೀಚ್ ಆಗಲಿಲ್ಲ. ಎಷ್ಟು ಕಷ್ಟಪಟ್ಟು ಬ್ರೋ, 3 ವರ್ಷ ಕಷ್ಟಪಟ್ಟಿದ್ದೀವಿ ಇವ್ರ ವರ್ಕ್ ಮಾಡಿ. ನಮ್ದ್ರಲ್ಲಿ ಏನು ಒಂದು 40 ಲಕ್ಷ 50 ಲಕ್ಷವರೆಗೂ ರೀಚ್ ಆಗಿದೆ. ನಮ್ದು ಏನಿದೆ ಪವರ್ ನಮ್ಮ ಕೈಯಲ್ಲಾದಷ್ಟು ನಾವು ತಳ್ಳಿದ್ದೀವಿ. ಬಟ್ ಎಲ್ಲೂ ನ್ಯೂಸ್ ಇಬ್ರು ಎಂಥ ಬ್ರೇಕಿಂಗ್ ನ್ಯೂಸ್ ಬ್ರೋ ಇದು. 170 ಜನ MLAಗಳು ಒಂದು ಮೂವಿ ನೋಡಕ್ ಬರ್ತಾರೆ ಅಂತಂತಂದ್ರೆ ಇದು ಎಂಥ ಬ್ರೇಕಿಂಗ್ ನ್ಯೂಸ್ ಬ್ರೋ. ಇಷ್ಟಿಲ್ಲೇ ಆಗಿಲ್ಲ, ಅದು ಯಾರಿಗೂ ಬೇಕಾಗಿಲ್ಲ. ಬಿಕಾಸ್ ಇವ್ರು ಯಾರಿಗೂ ಬೇಡವಲ್ಲ. ಮಂಗಳಮುಖಿ ನ್ಯೂಸ್ ಏನಕ್ಕೆ ಬೇಕು? ಅಲ್ಲೂ ಬೇಜಾರಾಯಿತು ತುಂಬ. ಆಮೇಲೆ ಇವಾಗಲ್ಲ, ನಾವು ಸಿನಿಮಾ ಸ್ಟಾರ್ಟ್ ಆಗಿದಾಗಿಂದನೂ ನಾವೆಲ್ಲ ಬೇಜಾರು. ನಾನು ಹೇಳ್ತೀನಿ ಇನ್ಸಿಡೆಂಟ್ಸ್ ಏನಾಯಿತು ಅಂದ್ಬಿಟ್ಟು. ಸಿನಿಮಾ ಫಸ್ಟ್ ಒಂದ್ಸಲ ಸಿನಿಮಾ ಸ್ಟಾರ್ಟ್ ಮಾಡ್ತೀವಿ. ನನಗೂ ಮೊದಲನೇ ಚಿತ್ರ ಇದು ನಿರ್ದೇಶನ. ಆವಾಗ ಎಲ್ಲರೂ ಸ್ಟಾರ್ಟಿಂಗ್ ಫಸ್ಟ್ ಡೇ ಶೂಟಿಂಗ್ ಅಂತ ಹೇಳ್ತೀವಿ. ಆಮೇಲೆ ಒಂದು ಸ್ವಲ್ಪ ಬಜೆಟ್ ಕಡಿಮೆ ಇರೋದ್ರಿಂದ ನನ್ನ ಟೀಮಲ್ಲಿ ಇರೋರೇನೆ, ಅಂದರೆ ಮಂಗಳಮುಖಿರೇನೆ ಅವರೇ ಅಡುಗೆ ಮಾಡೋದು. ಒಂಥರ ವಾತಾವರಣ ನಾನು ಅವ್ರಿಗೆ ಹೆಂಗೆ ಹೇಳ್ಕೊಟ್ಟಿದ್ದೆ ಅಂದರೆ, ಅವ್ರಿಗೆ ಬರೀ ಸಿನಿಮಾದಲ್ಲಿ 7 ತಿಂಗಳು ಇದು ವರ್ಕ್ಶಾಪ್ ಕೊಟ್ಬಿಟ್ಟು ಹೆಂಗೆ ಆ್ಯಕ್ಟಿಂಗ್ ಮಾಡ್ಬೇಕು ಅನ್ನೋದ್ರ ಜೊತೆಗೆ ಅವ್ರಿಗೆ ಹೆಂಗೆ ಹೇಳಿದೆ ಅಂದರೆ, ಹಿಂಗೆ ಇರಬೇಕು, ಹಿಂಗೆ ನಡ್ಕೋಬೇಕು. ನಾಳೆ ಅವ್ರು ಬರ್ತಾರೆ ಟೆಕ್ನಿಷಿಯನ್ಸು ನಮಗೆ ಒಳ್ಳೆ ದೇವ್ರಿದ್ದಂಗೆ. ಯಾಕಂದರೆ ನಮ್ಮನ್ನು ಹೊರಗಡೆ ತರ್ತಾ ಇದ್ದಾರೆ ಅಂದರೆ ಅವರು ತುಂಬ ಎಫರ್ಟ್ ಆಗ್ತಾ ಇರ್ತಾರೆ. ಅವ್ರನ್ನ ಎಷ್ಟು ನಾವು ತೃಪ್ತಿ ಮಾಡಬೇಕು ಅಷ್ಟು ಇದ್ರಾಗಿರಬೇಕು, ನಡ್ಕೋಬೇಕು, ಈ ಥರ ಹಂಗೆ ಅಂತೆಲ್ಲ ಹೇಳಿದಾಗ ತುಂಬ ಚೆನ್ನಾಗಿ ಅವರು ಕೇಳಿಕೊಂಡು ಸ್ಪಂದಿಸ್ಕೊಂಡು ಅವರು ಕೆಲವೊಬ್ರು ಇವಾಗ ನಾವು ಹೇಳ್ತೀವಲ್ಲ, ತುಂಬ ಪರಿವರ್ತನೆ ಆಗಿ ಒಂದು ಒಳ್ಳೆ ರೀತಿಯಲ್ಲಿ ಒಂದು ಒಳ್ಳೆ ಇದರಲ್ಲಿ ಇದು ಮಾಡೋಕೆ ಹೋದ್ರು. ಅವರೇ ಅಡುಗೆ ಮಾಡಿದ್ರು, ಅವರೇ ಎಲ್ಲ ಮಾಡಿದ್ರು. ಆದರೆ ನಿಜವಾಗ್ಲೂ ನನಗೆ ಫಸ್ಟ್ ಡೇ ಅವ್ರಿಗೆ ಮಧ್ಯಾಹ್ನ ಈ ಥರ ಹಿಂಗೆ ಬ್ರೇಕ್ ಆಗುತ್ತೆ. ಫಸ್ಟ್ ಡೇ ಶಿವಲೀಲಾದು ಫಸ್ಟ್ ಶೂಟು, ಫಸ್ಟ್ ಶೆಡ್ಯೂಲು, ಫಸ್ಟ್ ಡೇ ಟೆಕ್ನಿಷಿಯನ್ ಚೀಫ್ ಅವ್ರು ಬರ್ತಾರೆ, ನನ್ನ ಕರೀತಾರೆ. ಒಬ್ಬರು ಅವ್ರ ಹೆಸರು ಮೆನ್ಷನ್ ಮಾಡಲ್ಲ, ಕರೆದುಬಿಟ್ಟು ನನಗೆ ಸರ್ ಅಂತಾನೆ ಹೇಳಿ ಈ ಥರ ಹಿಂಗೆ ಊಟ ಯಾರು ಮಾಡಲ್ಲ ಅಂತ ಇದ್ದಾರೆ ಅಂತಂದರೆ, ಯಾಕೆ ಏನಾಯ್ತು, ಏನಾದರೂ ಸೆಟ್ ಆಗಲಿಲ್ವಾ, ಏನಾದರೂ ಇದು ತೊಂದರೆ ಆಯಿತಾ ಅಂತ ಕೇಳಿದಾಗ, ಇಲ್ಲ ಅವ್ರುಗಳು ಅಡುಗೆ ಮಾಡಿದ್ದಾರೆ ಅಂತ ಅಂದ್ಬಿಟ್ಟು ಇವ್ರು ಯಾರೂ ಮುಟ್ತಾ ಇಲ್ಲ ಅಂತ ಆ ಥರ ಅಸಹ್ಯಪಟ್ಟು ನನಗೆ ಒಂಥರ ಹೆಂಗಾಯಿತು ಅಂದರೆ, ಎಲ್ಲೋ ಒಂದು ಕಡೆ ಅವ್ರಿಗೆ ಒಳ್ಳೇದಾಗಬೇಕು, ಅವ್ರ ಜೊತೆ ಬೆರಿಬೇಕು, ಅವ್ರಿಗೂ ಅಕ್ಕ ತಮ್ಮ ಅಣ್ಣ ತಂಗಿ ತಂದೆ ತಾಯಿ ಅನ್ನೋ ಒಂದು ಪ್ರೀತಿ ಸಿಗಬೇಕು ಅಂತ ನಾನು ಇಲ್ಲಿ ಮಾಡೋಕ್ಕೆ ಹೋದರೆ ಮೊದಲನೇ ದಿನವೇ ನಂಗೆ ಆ ಥರ ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು. ಸಖತ್ ಬೇಜಾರಾಗೋಯ್ತು, ನನಗೆ ತುಂಬ ಬೇಜಾರಾಯಿತು. ನಾನು ಅದನ್ನೆಲ್ಲ ಹಂಚ್ಕೊಂಡೆ ತುಂಬ, ಅಂದರೆ ತುಂಬ ಇದು ಇವ್ರಿಗೆ ಇಲ್ಲಿ ಹೇಳ್ಕೊಳ್ಳೋಕೆ
ನೋಡೋಂಗಿಲ್ಲ. ಈ ಕಡೆ ನೋಡಿದ್ರೆ ಯಾರು ಊಟ ಅವ್ರು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ಪ್ರೀತಿಯಿಂದ ಹಣ ಬನ್ನಿ ತಿನ್ನಿ ಅಂತ ಹಾಕೊಡೋದೇನು ಅಷ್ಟು ನೀಟಾಗಿ ಇದು ಮಾಡ್ತಾ ಇದ್ದಾರೆ. ಆದ್ರೂ ಈ ಥರ ಹಿಂಗಿದೆಯಲ್ಲ ಅಂದ್ಬಿಟ್ಟು ಶೂಟಿಂಗ್ ನೋಡಿದ್ದಾರೆ ಬೆಳಿಗ್ಗೆಯಿಂದ ಅವ್ರು ಕಷ್ಟ ಸೀನ್ಗಳು ಮಾಡಿದ್ದೀನಿ, ಕಣ್ಣಲ್ಲಿ ನೀರಾಗಿ ಹತ್ಕೊಂಡು ಅವರು ಆ ಡೈಲಾಗ್ಸ್ಗಳೆಲ್ಲ ಇದೆ, ನಮ್ಮನ್ನು ಒಪ್ಕೊಳ್ಳಿ, ನಮ್ಮನ್ನು ಇದು ಮಾಡಿ, ನಮ್ಮೊಂದು ಗೌರವ ಸಿಗಲಿ ಅನ್ನೋದು ಮಾಡ್ತಾ ಇದ್ದಾರೆ. ಆ ಒಂದು ಅರ್ಧ ಶೆಡ್ಯೂಲ್ ಅಂದರೆ ಒಂದು ದಿವಸದಲ್ಲಿ ಅರ್ಧ ಬ್ರೇಕ್ವರೆಗೂ ಸೀನ್ಗಳು ನೋಡಿದ್ದಾರೆ ಶೂಟಿಂಗಲ್ಲಿ. ಆದ್ರೂ ಅವ್ರನ್ನ ಒಪ್ತಾ ಇಲ್ಲ ಅಂತಂದರೆ ಯಾವ ಥರ ಅನ್ಕೋಬೇಕೋ ಗೊತ್ತಿಲ್ಲ ನಮಗೆ. ಆಮೇಲೆ ನಾನು ಮೊನ್ನೆ ಅಮ್ಮನಿಗೆ ಇನ್ಫಾರ್ಮ್ ಮಾಡಿದೆ. ನಾನು ನನ್ನ ತಮ್ಮನ ಕೇಳ್ದ, ಯಾಕಣ್ಣ ಮನೆ ಖಾಲಿ ಮಾಡ್ತಾಯಿದ್ರೆ, ಇಲ್ಲಪ್ಪ ಅವರೇ ಓನರೇ ಬರ್ತಾರಂತೆ ಮನೆಗೆ, ನಾನು ಒಂದು ಬಾಡಿಗೆ ಮನೇಲಿರೋದು, ಅವರೇ ಬರ್ತಾರಂತೆ ಅಂತಂದರೆ. ಆದರೆ ಸತ್ಯ ಏನು ಅಂತಂದರೆ ನಾವು ಶೂಟಿಂಗ್ ಮಾಡ್ತಾಯಿದ್ವಿ, ಮನೆಯಲ್ಲಿ ಒಂದು ಮನೆ ಬೇಕಾಗಿತ್ತು ಶೂಟಿಂಗ್ಗೆ, ನನ್ನ ಮನೆಯೇ ನಾನು ಯೂಸ್ ಮಾಡಿಕೊಂಡೆ. ಆಮೇಲೆ ಆ ಶೂಟಿಂಗಿಗೆ ಆವಾಗ ಅಮ್ಮ ಅವರು ಮತ್ತು ಒಂದಷ್ಟು ಜನ ತೃತೀಯಲ್ಲಿ ಒಂದು ಗೋಡನ್ ಮಾಡಿದ್ವಿ ಸಪ್ರೇಟಾಗಿ ಅಲ್ಲೇ ಪಕ್ಕದಲ್ಲಿ ವಾಕೇಬಲಲ್ಲಿ. ಇನ್ನೊಂದಷ್ಟು ಜನ ಇವರಿಗೆಲ್ಲ ನಾನು ಮನೆ ಒಳಗಡೆ ಇದು ಮಾಡ್ತಾಯಿದ್ದೆ. ಅಮ್ಮ ಇರೋದ್ರಿಂದ ಒಂದಷ್ಟು ಜನ ನೋಡೋಕ್ಕೆ ಬರೋದಕ್ಕೆ ತೃತೀಯ ಲಿಂಗಿಗಳೇನೆ, ಒಂದಷ್ಟು ಜನ ಅವ್ರಿಗೆ ಏನು ಬೇಕೋ ಅವ್ರು ನೋಡ್ಕೋಬೇಕಲ್ಲ ವ್ಯವಸ್ಥೆಗಳು, ಅದನ್ನು ನೋಡೋಕೆ ಬರೋಕ್ಕೆ ಹೋದಾಗ ಓನರ್ ಒಂದ್ಸಲ ಫೋನ್ ಮಾಡಿ ಹೇಳ್ತಾರೆ, ನೀವು ಅಲ್ಲಿ ಇವ್ರುಗಳೆಲ್ಲ ಇರೋದಕ್ಕೆ ಮನೆಯಲ್ಲಿ ಎಲ್ಲರೂ ಬಾಗ್ಲು ಹಾಕೊಂಡಿದ್ದಾರೆ, ಆಚೆ ಬರ್ತಾ ಇಲ್ಲ, ಭಯ ಆಗ್ತಾ ಇದೆಯಂತೆ ಅವ್ರಿಗೆ. ಆಮೇಲೆ ಇವಾಗ ಹೇಳ್ತಾ ಇದ್ದೀನಪ್ಪ, ಏನಾದರೂ ಯಾರ ಮನೇಲಾದರೂ ಏನಾದರೂ ಕಳ್ತನ ಆದರೆ ಏನಂದರೆ ಇವರೆಲ್ಲ ಕಳ್ಳರು ಅಂತ ಇದಾಗ್ಬಿಟ್ಟಿದ್ದಾರೆ ಅನ್ನೋದು ನನ್ನ ಒಂದು ಪ್ರಶ್ನೆ. ಸಮಾಜಕ್ಕೆ ನಾನು ಕೇಳೋದೇನಂದ್ರೆ ಇವರು ಮೈಂಡಲ್ಲಿ ಫಿಕ್ಸ್ ಆಗ್ಬಿಟ್ಟಿದ್ದಾರೆ, ಇವರು ಕಳ್ಳರು, ಇವರು ದರೋಡೆ. ಯಾಕೆ ಗಂಡು ಮಕ್ಕಳಲ್ಲಿ ಯಾರು ಕಳ್ತನ ಮಾಡೋದು, ಹೆಣ್ಮಕ್ಳಲ್ಲಿ ಯಾರು ಕಳ್ತನ ಮಾಡೋದು, ಗಂಡು ಮಕ್ಕಳಲ್ಲಿ ಯಾರು ಇದು ಮಾಡೋದು. ಅವಾಗ ದಚ್ಚವ್ರು ಹೇಳ್ದಂಗೆ ಇವರು ಹೋದ್ರೇನೆ ತಾನೇ ಅವರು ತಪ್ಪಿಗಸ್ತರ ಆಗೋದು. ಮತ್ತೆ ಹೆಣ್ಮಕ್ಳಲ್ಲಿ ಯಾರು ಇಲ್ವಾ ಕೆಟ್ಟವರು ಒಳ್ಳೆಯದು, ಇವ್ರು ಮಾತ್ರ ಏನಾದರೂ ಮಾಡಿದ್ರೆ ಪಾಯಿಂಟ್ ಔಟ್ ಮಾಡಿ. ಆಮೇಲೆ ಇನ್ನೂ ಒಂದು ಹೇಳ್ತೀನಿ, ಸಮಾಜದಲ್ಲಿ ಏನು ಚೇಂಜ್ ಆಗಬೇಕು ಅಂತಂದರೆ, ಒಂದು ಗಂಡು ಮಗು ಏನಾದರೂ ತಪ್ಪು ಮಾಡಿದ್ರೆ ಒಂದು ಅಡ್ರೆಸ್ ಮಾಡ್ತಾರೆ, ಅವನ ಹೆಸರು, ಅವನ ತಂದೆ ತಾಯಿ ಏನು ಅಂದ್ಬಿಟ್ಟು ಹೆಸರು ಮಾಡಿ ಅಡ್ರೆಸ್ ಮಾಡಿ ಅವನ್ನ ಕಂಪ್ಲೇಂಟ್ ಆಗಿರ್ಬೋದು ಆ ಥರ ಕೊಡೋದು. ಒಂದು ಹೆಣ್ಮಗು ಆಗಿದ್ರು ಸೇಮ್ ಅದೇ ಥರನೇ ಆಗುತ್ತೆ. ಆದರೆ ಒಬ್ಬರು ತೃತೀಯಲಿಂಗಿಗಳು ಯಾರಾದರೂ ಹಿಂಗೆ ಮಂಗಳಮುಖಿರು ಏನೋ ತಪ್ಪು ಮಾಡಿದ್ರೆ ಇಡೀ ಸಮುದಾಯಕ್ಕೇನೆ, ಇನ್ಕ್ಲೂಡಿಂಗ್ ಮಂಜಮ್ಮ ಅವರು ಬಂದ್ಬಿಟ್ರು, ಒಂದು ಕಡೆ ಗೌರವ ಕೊಟ್ಟು ಒಂದು ಕಡೆ ಆ ಥರ ಆಗೋಯ್ತು, ಇಡೀ ಸಮುದಾಯಕ್ಕೆ ಕೆಟ್ಟ ಹೆಸರು. ಮಂಗಳಮುಖಿರು ಹಿಂಗೆ ಮಾಡ್ದು ಅಂತ ಅಂದರೆ ತಾಯಿಗೂ ಅದು ಸೇರಿದಂಗೆ ತಾನೆ. ಒಂದು ಕಡೆ ಪ್ರೀತಿ ಕೊಡ್ತೀರಾ, ಇನ್ನೊಂದು ಕಡೆ ಈ ಕಡೆ ಮಂಗಳಮುಖಿರು ಹಿಂಗೆ ಮಾಡ್ಬಿಟ್ರು ಅಂತಂದ್ರೆ ಹಂಗಾರೆ ಅಮ್ಮ ಏನು, ಅವ್ರಿಗೇನು ಬೆಲೆ ಕೊಟ್ರಿ ನೀವು? ಅವತ್ತು ಊಟ ಆದ್ರೆ ಅಮ್ಮ ಅವತ್ತು ಅಲ್ಲಿ ಅವ್ರಿಗೆಲ್ಲ ಹೇಳ್ಕೊಳ್ಳಿಲ್ಲ, ಇವರು ಸರ್ ಮಂಗಳಮುಖಿರು ಈ ಥರ ಹಿಂಗೆ ಅಡುಗೆ ಮಾಡಿದೆ ಇರಂಗಿಲ್ಲ. ನನ್ನ ಮನೆ ಬಾಡಿಗೆಯಲ್ಲಿ ಯಾರು ಇರಲಿಲ್ಲ, ನಮ್ಮ ಅಮ್ಮನೇ ಇದ್ದಿದ್ದು, ಮಂಜಮ್ಮ ಜೋಗ್ತಿಯವರೇ ಇದ್ದಿದ್ದು. ಅವ್ರನ್ನ ನೋಡೋಕ್ಕಂತಾನೆ ಅವ್ರಿಗೆ ಏಜ್ ಆಗಿದೆ, ಅವ್ರು ತುಂಬ ಕಷ್ಟ, ಅವ್ರನ್ನ ನೋಡ್ಕೊಳಕ್ಕಂತ ಒಂದು ಇಬ್ಬರು ಮೂರು ಇರ್ತಾರೆ. ಆವಾಗ ಅವ್ರು ಬರೋದಕ್ಕೂ ಮನೆ ಬಾಗಿಲು ತೆಗೆಯಲ್ಲ, ಏನಾನ ಕಳ್ತನ ಆದರೆ ನಿಮ್ಮ ಮೇಲೆ ಅಂತ. ಅವತ್ತು ನನ್ನ ಮನೇನೂ ಖಾಲಿ ಮಾಡಿಸಿದ್ರು ಅವರು. ಇಲ್ಲಪ್ಪ ಈ ತಿಂಗಳು ನೀನು ಮುಗಿಸ್ಕೊಂಡು ಬರೋ ತಿಂಗಳು. ಅದು ನಾನು ಸ್ವಲ್ಪ ಇದ್ರಾಗ ಹೇಳಿದ್ದಕ್ಕೆ ಅವ್ರಿಗೆ ಸಡನ್ನಾಗಿ ಹೆಂಗಂದ್ರೆ ಆಗಲ್ಲ ಅಂತಂದಿದ್ದಕ್ಕೆ ನೆಕ್ಸ್ಟ್ ತಿಂಗಳು ಮನೆ ಖಾಲಿ ಮಾಡಿಸಿದ್ರು. ಇವತ್ತೊಂದು ಚಿಕ್ಕ ಮನೆಯಲ್ಲಿ ಇದ್ದೀವಿ ನಾವು. ಈ ಥರ ವಿಚಾರಗಳು ಅಮ್ಮವ್ರ ಕಿವಿಗೆ ಏನನ್ನು ಬಿತ್ತು, ಅವ್ರ ಕಡೆಯಿಂದ ರಿಯಾಕ್ಷನ್ ಹೇಗಿತ್ತು ಅಂತ? ತುಂಬ ಬೇಜಾರಾಯಿತು ಅವ್ರಿಗೆ, ತುಂಬ ಹೇಳ್ಕೊಳಕ್ಕಾಗಲ್ಲ. ಇಲ್ಲಿ ಹೆಂಗಾಗ್ಬಿಟ್ಟಿದೆ ಅಂದರೆ, ನನಗೇನಪ್ಪ ಅಂದರೆ, ನಾನು ಸೀರೆ ಉಟ್ಟಾಗಿಂದ ಅದೇ ನೋವಲ್ಲೇ ಬಂದೆ. ಸೀರೆ ಉಟ್ಟಾಗ ಅನ್ನೋದಕ್ಕಿಂತ ನನ್ನಲ್ಲಿ ಹೆಣ್ಣಿನ ಭಾವನೆಗಳು ಯಾವಾಗ ಮೂಡಿದ್ವೋ ಅವಾಗಿಂದ ಅದೇ ನೋವಲ್ಲೇ ಬಂದೆ. ಇವತ್ತು ಇಲ್ಲಿಂದ ಅಲ್ಲಿ ತನಕ ಹೋದ್ರೂ ಈ ಅವಮಾನಗಳನ್ನು ಸಹಿಸ್ಕೋಬೇಕಲ್ಲ. ಇನ್ನೂ ನನಗೆ ಅವಮಾನನ ಇನ್ನೂ ತಪ್ಪಲಿಲ್ಲಲ್ಲ. ಇನ್ನು ನನಗೇ ತಪ್ಪಿಲ್ಲ ಅಂದರೆ ಇನ್ನು ನನ್ನಿಂದಿರೋರಿಗೆ ಇನ್ನೆಲ್ಲಿ ತಪ್ಪುತ್ತೆ? ತುಂಬ ನೋವಿನ ಪ್ರಶ್ನೆ ಅಲ್ವಾ ಇದು? ಅನ್ಭವಿಸ್ಬಿಟ್ಟಿದ್ದೀವಿ ಸರ್ ನಾವು. ಯಾಕೆಂದರೆ ನನ್ನನ್ನು ಮನೆಯಿಂದ ಹೊರಗಡೆ ಹಾಕ್ತಾರೆ, ಬಾಡಿಗೆ ಮನೆ ಖಾಲಿ ಮಾಡಿ ಅಂತ. ಶೂಟಿಂಗ್ ಇವತ್ತಿಲ್ಲ ಒಂದಲ್ಲ ಒಂದು ಎಂಡ್ ಆಗುತ್ತೆ, ಮುಗಿಯುತ್ತೆ. ಅದಾದಮೇಲೆ ಬರೀ ನಾನು ನನ್ನ ಫ್ಯಾಮಿಲಿ ಅನ್ನೋದು ಅಷ್ಟೇ ಇರ್ತೀವಿ. ಎಲ್ಲೋ ಒಂದು ಕಡೆ ನಂಗೆ ಏನು ಅನಿಸ್ತು ಅಂದ್ಬಿಟ್ರೆ, ಒಂದೇ ಕಡೆ ಇವ್ರು ಬರ್ತಾಯಿದ್ರಂತ ಹಿಂಗೆ ಮನೆಯಿಂದ ಹೊರಗಡೆ ಹಾಕಿದ್ರೆ ಓಕೆ, ನಂಗೆ ನಾಳೆ ಇನ್ನೊಂದು ಮನೆ ಸಿಗುತ್ತೆ, ಆ ಶೂಟಿಂಗ್ ಮುಗಿಯುತ್ತೆ, ಇವ್ರು ಯಾರೂ ಬರಲ್ಲ, ಆವಾಗ ನಂಗೆ ಇನ್ನೊಂದು ಮನೆ ಸಿಕ್ತು. ಇವ್ರಿಗೆ ಮನೆನೇ ಕೊಡಲ್ಲ ಅಂತ ಅಂದರೆ ಹೆಂಗೆ ಬದುಕ್ತಾರೆ? ಎಸ್ ಸರ್, ಹೆಂಗೆ ಬದುಕ್ತಾರೆ ಅನ್ನೋದೇ ನನ್ನ ಪ್ರಶ್ನೆ. ನನಗೆ ಗೊತ್ತಾಗ್ತಾಯಿಲ್ಲ ನನಗೆ ಹೆಂಗೆ ಅಂತ ಅಂದ್ಬಿಟ್ಟು. ಈ ಸಮಾಜ ಹಿಂಗೆ ಇದ್ದರೆ ಖಂಡಿತವಾಗ್ಲೂ ನಿಜವಾಗ್ಲೂ ಇದಾಗುತ್ತೆ. ಸೊ ಎಲ್ಲರೂ ಅರ್ಥ ಮಾಡ್ಕೋಬೇಕು, ಅವ್ರುಗಳ್ನ, ಅವ್ರ ಮನಸ್ಸನ್ನ ಅರ್ಥ ಮಾಡ್ಕೋಬೇಕು. ಎಲ್ಲರಿಗೂ ಕೋಪ ಬರುತ್ತೆ, ಪ್ರತಿಯೊಬ್ಬರಿಗೂ ಇರುತ್ತೆ. ಬಟ್ ಎಲ್ಲೋ ಒಂದು ಕಡೆ ಬರೀ ಅವ್ರಿಗೆ ಕಷ್ಟಗಳು ಇದು ಮಾತ್ರ ಸೀಮಿತ ಆಗಿಬಿಟ್ರೆ ಸರಿ ಇಲ್ಲ. ಅವ್ರ ಜೀವನದಲ್ಲೂ ಖುಷಿ, ನಗು, ಸಂತೋಷ ನಗಬೇಕು. ಆಮೇಲೆ ಇದೆಲ್ಲದಕ್ಕೂ ಮುಖ್ಯ ಕಾರಣ ಅಂದರೆ, ನಾನು ನನ್ನ ತಮ್ಮ ಯಾವಾಗೂ ಮಾತಾಡ್ತಾ ಇರ್ತೀವಿ, ಅಮ್ಮನೂ ತುಂಬ ಸಲ ಹೇಳಿದ್ದಾರೆ, ತಂದೆ ತಾಯಿ ಅವರು ಹೊರಗಡೆ ಹಾಕಿಲ್ಲ ಅಂತಂದರೆ ಇವ್ರು ಯಾಕೆ ಬೀದಿಗೆ ಬೀಳ್ತಾರೆ? ಅಕ್ಕಪಕ್ಕದವ್ರು ಏನೋ ಹೇಳ್ತಾರೆ ಅಂತ ಅಂದ್ಬಿಟ್ಟು ಆ ಕಿವಿಗೆ ಹಾಕೊಂಡ್ಬಿಟ್ಟು ಇವ್ರನ್ನ ಎತ್ತಿ ಹೊರಗಡೆ ಹಾಕಿದ್ರೆ ಅವರು ಎಲ್ಲಿಗೆ ಹೋಗ್ತಾರೆ? ಏನಿರೋದೇ ತಂದೆ ತಾಯಿ, ಏನಿರೋದೇ
ಎಲ್ಲದಕ್ಕೂ ಒಂದು ಬುಡ ಅನ್ನೋದು ಇರುತ್ತಲ್ಲ, ಸೊ ಅದೇ ಮೇನ್ ಸೆಟ್ಟಲ್ಲಿ ಕೇಳ್ತಿರ್ತೀನಲ್ಲ ಬ್ರೋ, ಎಲ್ಲರೂ ಬಂದಾಗ ಅಣ್ಣ ಅಕ್ಕ ಅಂತ ಮಾತಾಡ್ತೀನಿ. ನೀವು ಹೆಂಗಕ್ಕ ಎಷ್ಟು ವರ್ಷಕ್ಕೆ ಮನೆಯಿಂದ ಆಚೆ ಬಂದ್ಬಿಟ್ರಿ, ಯಾಕೆ ಬಂದ್ಬಿಟ್ರಿ ನೀವು? ನಾನು ಬರಲಿಲ್ಲ, ಅವ್ರು ನಮ್ಮನ್ನ ಯಾರು ಇದು ಮನೆಯಿಂದ ಆಚೆ ಹಾಕ್ಬಿಟ್ರು, ಎಲ್ಲ ಅದೇ ಹೇಳ್ತಿದ್ದು. ಮನೆಯಿಂದ 10ನೇ ಕ್ಲಾಸ್ ಓದ್ಬೇಕು, ಹೆಂಗೆ ಆಗೋಯ್ತು, ಮನೆಯಿಂದ ಆಚೆ ಬಂದ್ಬಿಟ್ಟೆ, ರೋಡಲ್ಲಿ ನಿಂತ್ಕೊಂಡೆ.